ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಗುರುವಾರ. ಸೊ ಬೆಳಗ್ಗೆ ಟೀಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೇನೆ. ಸೊ ಟೀ ಜೊತೆಗೆ ನಮ್ಮ ಮನೆಯವ್ರಿಗೆ ಬಿಸ್ಕೆಟ್ ಕೊಟ್ಬಿಟ್ಟು ಹಾಗೆ ನಾಷ್ಟಕ್ಕೆ ಎಷ್ಟೆಲ್ಲ ಮಾಡಿದ್ದೀನಿ ಬನ್ನಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ಇದು ಬಂದುಬಿಟ್ಟು ಕೆಂಪು ಚಟ್ನಿ ಮಾಡಿದ್ದೀನಿ, ಇದು ತೆಂಗಿನಕಾಯಿ ಚಟ್ನಿ ಮಾಡಿದ್ದೀನಿ, ಅದ್ರ ಜೊತೆ ದೋಸೆ ಹಸಿಟ್ಟಿದೆ. ಸೊ ಇಷ್ಟು ಸಾಲದಿರ ನಾಷ್ಟಕ್ಕೆ ಬದನೆಕಾಯಿ ಗೊಜ್ಜು ಬೇಕು ಅಂದರು. ಸೊ ಅದನ್ನು ಕೂಡ ಮಾಡಿದೆ. ಸೊ ಆಮೇಲೆ ನಮ್ಮ ಮನೆಯವ್ರು ನಾಷ್ಟ ಮಾಡಿಕೊಂಡು ಕೆಲಸಕ್ಕೆ ಹೊರಟರು. ನಾನು ನಾಷ್ಟ ಮಾಡಿಕೊಂಡು ಮಾವಿನಕಾಯಿ ಇತ್ತು ಅಂತ ತಿಂದ್ಕೊಂಡು ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮನೆಯೆಲ್ಲ ಒಂದು ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡಿ ಈಗ ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೀನಿ. ಬನ್ನಿ ಎಲ್ಲಿಗೆ ಅಂತ ನೋಡೋಣ. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದಿದ್ದು ಗುರುವಾರ. ಸೊ ಸರಿಯಾಗಿ ಹಬ್ಬ ಅಂದರೂ ಒಂದು ವಾರ 2 ವಾರದಿಂದ ಇಬ್ರಿಗೂ ಹುಷಾರಿಲ್ಲ, ಒಬ್ರಿಗೆ ತಪ್ಪಿದ್ರೆ ಒಬ್ರಿಗೆ. ಸೊ ವ್ಲಾಗ್ಸ್ ಮಾಡೋಣ ಅಂದ್ಕೊಳ್ತೀನಿ, ಆದರೆ ಮಾಡೋಕ್ಕಾಗ್ತದೆ. ದೊಡ್ಡ ಮಿಕ್ಸಿ ಮಾಡೋಣ ಅಂದ್ಕೊಳ್ತೀನಿ, ಬಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇವಾಗ ಹಾಗೆ ಇದ್ದರೆ ಆಗೋದಿಲ್ಲ ಅಂತ ಅಂದ್ಕೊಂಡು ಈಗ ಎದ್ದಿದ್ದೀನಿ ಫ್ರೆಂಡ್ಸ್. ಈಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ಹಾಗೆ ಇದ್ದರೆ ಆಗೋದಿಲ್ಲ. ಸೊ ಎದ್ದೊಳ್ಬೇಕು ಅಂದ್ಕೊಂಡು ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ಹೊರಗಡೆ ಹೋಗ್ತೀನಿ. ಟೈಮ್ ಬಂದು ಆಲ್ರೆಡಿ 4:15 ಸೊ ಇನ್ನಿಷ್ಟೊತ್ತಿಗೆ ಪೂಜೆ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ. ಸೊ ಎಲ್ಲಿಗೆ ಅಂದರೆ ರೆಂಟ್ ಕೊಟ್ಬಿಟ್ಟು ಬರಬೇಕು. ಸೊ ಅದಕ್ಕೆ ಹೋಗ್ತಿದ್ದೀನಿ. ಬನ್ನಿ ಹೋಗಿ ರೆಂಟ್ ಕೊಟ್ಬಿಟ್ಟು. ಸೊ ಫ್ರೆಂಡ್ಸ್, ಹೋಗಿ ರೆಂಟ್ ಕೊಟ್ಬಿಟ್ಟು ಬಂದೆ. ಆಮೇಲೆ ಇಲ್ಲಿ ಕೆಮ್ಮಣ್ಣು ಮಾಡಬೇಕು ಅಂದರೆ ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ ಫ್ರೆಂಡ್ಸ್. ಇಟ್ಟಿಗೆ ತಂದಿಟ್ಟಂತೂ ಆಲ್ಮೋಸ್ಟ್ 2 ತಿಂಗಳು ಮೇಲಾಯಿತು. ಸೊ ಒಂದು ಮಳೆ ಬರುತ್ತೆ, ಇಲ್ಲ ನನಗೆ ಇಂಟ್ರೆಸ್ಟ್ ಇರಲ್ಲ. ಸೊ ಹಿಂಗೆ ಆಗ್ತಾಯಿತ್ತು. ಸೊ ಫೈನಲಿ ಇವತ್ತು ಆಗಿದ್ದಾಗಲಿ ಮಾಡೇ ಬೇಡ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನಾರ್ಮಲ್ ಕಲ್ಲಲ್ಲಿ ಎತ್ಕೊಂಡು ಮಾಡೋಣ ಅಂದ್ಕೊಂಡೆ ಫ್ರೆಂಡ್ಸ್. ಅದೇ ಜಜ್ಜೋದು ಅದ್ರದ್ದು ಪುಡಿ ಎಲ್ಲ ಇದರಲ್ಲಿ ಮಿಕ್ಸ್ ಆಗ್ತಾಯಿತ್ತು. ಸೊ ಅದಕ್ಕೆ ಇದು ನಾನು ಯೂಸ್ ಮಾಡ್ತಾಯಿಲ್ಲ. ಸೊ ಅದಕ್ಕೆ ಇದಕ್ಕೆ ಎತ್ಕೊಂಡೆ. ಆಮೇಲೆ ತೊಳೆದಿಟ್ಕೊಂಡ್ರೆ ಏನೂ ಆಗೋಲ್ಲ ಅಂತ ಅಂದ್ಕೊಂಡು ಸೊ ಫೈನಲಿ ಈಗೆಲ್ಲ ಇದು ಮಾಡ್ಕೊಳ್ತಾಯಿದ್ದೀನಿ. ಆಮೇಲೆ ಇದನ್ನು ಜಲ್ದಿ ಇಟ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ನಾನು ಒಂದು ಫುಲ್ ಮಾಡೋಣ ಅಂದ್ಕೊಂಡೆ, ಬಟ್ ಅರ್ಧನೇ ಜಾಸ್ತಿ ಆಯಿತು ನನಗೆ. ಸೊ ಅದಕ್ಕೆ ಅರ್ಧನೇ ಮಾಡಿಕೊಂಡೆ. ಆಮೇಲೆ ಅದು ಜಲ್ದಿ ಇದೆಯಲ್ಲ ಫ್ರೆಂಡ್ಸ್, ಅದು ಕಿತ್ತೋಗಿದೆ ಒಂದು ಸ್ವಲ್ಪ. ಅದು ನಾನು ಮನೆ ಯೂಸ್ ಮಾಡ್ತಾಯಿಲ್ಲ. ಆ ಥರ ಕಿತ್ತೋಗಿರೋದು ಯೂಸ್ ಮಾಡಬಾರ್ದು. ಯಾಕಂದರೆ ಈ ಜಲ್ಡಿ ಅದೆಲ್ಲ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರೋ ವಸ್ತುಗಳು ಅಂತ ಹೇಳ್ತಾರೆ. ಅದಕ್ಕೆ ನಾನು ಇದನ್ನು ಫ್ಲ್ಯಾಕ್ಸೀಡ್ ಜೆಲ್ ಮಾಡ್ತೀನಲ್ಲ ಫ್ರೆಂಡ್ಸ್, ಇದನ್ನು ಹಾಕಿದ್ರೆ 1 ಸೆಕೆಂಡ್ಗೆಲ್ಲ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಯೂಸ್ ಮಾಡ್ತಾಯಿದ್ದೆ. ಸೊ ಈಗ ಇದಕ್ಕೆ ಎತ್ಕೊಂಡೆ. ಸೊ ಫೈನಲಿ ಎಲ್ಲ ಜಜ್ಜಿದಾದಮೇಲೆ ಈಗ ಅದನ್ನೆಲ್ಲ ಜಲ್ದಿ ಇಟ್ಕೊಳ್ತಾಯಿದ್ದೀನಿ. ಮತ್ತೆ ಇದನ್ನು ಮಾಡ್ಕೊಂಡ್ರೆ ಜಾಸ್ತಿ ಆಗುತ್ತೆ. ಇನ್ನು ಅರ್ಧ ಎತ್ತಿಟ್ಬಿಡ್ತೀನಿ. ಇದನ್ನು ಖಾಲಿ ಆದಮೇಲೆ ಬೇಕಾದ್ರೆ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಕೊಂಡು ಆಮೇಲೆ ಇದೆಲ್ಲ ಮಾಡಿದ್ದಾದಮೇಲೆ ಪೂಜೆ ಕೂಡ ಮುಗಿಸ್ಕೊಂಡೆ ಫ್ರೆಂಡ್ಸ್. ಮತ್ತೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಫೈನಲಿ ಗುರುವಾರದ್ದು ಪೂಜೆ ಕೂಡ ಮುಗೀತು. ಇವತ್ತು ಪೂಜೆ ಮಾಡಿದ್ದಾದಮೇಲೆ ನಾನು ಸಾಂಬ್ರಾಣಿ ಹಾಕ್ಕೊಂಡೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವೈಬ್ ಅಂತೂ ಸಾಂಬ್ರಾಣಿ ಹಾಕ್ಕೊಂಡ್ರೆ. ಸೊ ನೀವು ಕೂಡ ಟ್ರೈ ಮಾಡಿ. ಆಮೇಲೆ ಒಂದು ಸ್ವಲ್ಪ ನೆನ್ನೆ ಕಡಲೆಕಾಳು ಮಸಾಲೆ ಮಾಡಿದ್ನಲ್ಲ ಫ್ರೆಂಡ್ಸ್, ಸಿಗ್ತಾನೆ ಪೂಜೆ ಎಲ್ಲ ಮುಗಿಸಿ ಸೊ ಕಡಲೆಕಾಳು ಉಸ್ಲಿ ಮಾಡೋಣ ಅಂತ ಕಾಳು ಬೇಯಿಸೋಕೆ ಇಟ್ಬಿಟ್ಟು ಐಸ್ ಕ್ರೀಮ್ ಇತ್ತು ಫ್ರೆಂಡ್ಸ್. ಐಸ್ ಕ್ರೀಮ್ ತಿಂತಾಯಿದ್ದೀನಿ ಒಂದು ಸ್ವಲ್ಪ. ಸೊ ನೆನ್ನೆ ಮ್ಯಾಂಗೋ ಮಸ್ತಾನಿ ಮಾಡಿದ್ನಲ್ಲ, ಸೊ ಚೆನ್ನಾಗಿತ್ತು ಅದು. ಸೊ ಈಗ ಐಸ್ ಕ್ರೀಮ್ ತಿಂದ್ಬಿಟ್ಟು ಹೋಗಿ ಕಳೆ ಉಸ್ಲಿ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ಇಲ್ಲಿ ಕಳೆ ಉಸ್ಲಿ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಸೊ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಜೀರಿಗೆ ಹಾಕಿ ಒಂದು ಸ್ವಲ್ಪ ಲೈಟಾಗಿ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಹಾಕ್ಕೊಂಡು ಮೆಣಸಿನ್ಕಾಯಿ 2 ಹಾಕ್ಕೊಳ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಕ್ಕೊಂಡು ನಿಮಗೆ ಬೇಕಾದ್ರೆ ಕರಿಬೇವು ಹಾಕ್ಕೊಳ್ಬೋದು. ನಾನು ಕರಿಬೇವು ಹಾಕ್ಕೊಂಡಿಲ್ಲ. ಆಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿನ ಜಾಸ್ತಿ ಫ್ರೈ ಮಾಡಬಾರ್ದು ಇದರಲ್ಲಿ. ಒಂದು ಸ್ವಲ್ಪ ಲೈಟಾಗಿ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಮೊನ್ನೆ ಕಡಲೆಕಾಳು ಮಸಾಲೆ ಮಾಡಿದ್ನಲ್ಲ, ಆವಾಗ ನೆನೆಸಿದ್ದೆ. ಸೊ ಅದು ಒಂದು ಸ್ವಲ್ಪ ಜಾಸ್ತಿ ಆಗೋಯಿತು. ಅದನ್ನು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಇನ್ನು ಇಟ್ಟಿದ್ರೆ ಹಾಗೆ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಸೊ ಒಂದು ಸ್ವಲ್ಪ ಇದೆಲ್ಲ ಕಡಲೆಕಾಳು ಉಸ್ಲಿ ಮಾಡ್ಕೊಂಡು 1 ಟೈಮ್ಗಾದರೂ ಆಗುತ್ತೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ಫ್ರೈ ಆಗಿದೆ. ಆಮೇಲೆ ಕಡಲೆಕಾಳು ಬೇಯಿಸ್ಕೊಂಡಿದ್ನಲ್ಲ, ಸೊ ಅದನ್ನು ಕೂಡ ಹಾಕ್ಕೊಳ್ತಾಯಿದ್ದೀನಿ. ಸೊ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಬೇಯಿಸ್ಬೇಕಾದ್ರೂ ಉಪ್ಪು ಹಾಕಿದ್ದೆ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೀನಿ. ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ಕಾಯಿ ತುರಿ ಇರುತ್ತಲ್ಲ ಫ್ರೆಂಡ್ಸ್, ತೆಂಗಿನಕಾಯಿ ತುರಿ, ಸೊ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅರಿಶಿನ ಅದು ಕಲರೇ ಒಂದು ಹೈಲೈಟಾಗಿ ಕಾಣಿಸುತ್ತೆ. ಆಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಲಾಸ್ಟಲ್ಲಿ ಬೇಕಂದರೆ ಕೊತ್ತಂಬರಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಒಂದು ಸ್ವಲ್ಪ. ಸೊ ನಾನು ಕೊತ್ತಂಬರಿ ಹಾಕ್ಕೊಂಡಿಲ್ಲ, ನಮ್ಮ ಮನೆಯವ್ರು ಕೊತ್ತಂಬರಿ ತಿನ್ನಲ್ಲ ಅಂದ್ಕೊಂಡು. ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. 1 ಟೈಮಿಗೆ ಸಾಕು, ಇಬ್ಬರಿಗೆ ಜಾಸ್ತಿ ಮಾಡಿದ್ರೆ ಮಿಕ್ಕೋಗುತ್ತೆ ಅಂದ್ಕೊಂಡು. ಸೊ ಫೈನಲಿ ಇದನ್ನು ಕೂಡ ತಿಂದ್ಕೊಂಡು ಆಮೇಲೆ ರಾತ್ರಿಗೆ ಅಡುಗೆ ಬಂದುಬಿಟ್ಟು ಸೊ ಟೊಮೆಟೊ ಗೊಜ್ಜು ಮಾಡೋಣ ಅಂದ್ಕೊಂಡು ಅದಕ್ಕೊಂದು ಪ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಸೊ ಟೊಮೆಟೊ ಗೊಜ್ಜು ಅಂದರೆ ಹೇಳಬೇಕಾ ಫ್ರೆಂಡ್ಸ್, ಎಣ್ಣೆ ಜಾಸ್ತಿನೇ ಇರಬೇಕು. ಸೊ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಫಸ್ಟ್ ಹಾಕ್ಕೊಳ್ತಿರೋದು ಬೆಳ್ಳುಳ್ಳಿ ಫ್ರೆಂಡ್ಸ್. ಟೊಮೆಟೊ ಗೊಜ್ಜಲ್ಲಿ ಬೆಳ್ಳುಳ್ಳಿ ಅಂತೂ ಹೈಲೈಟಾಗಿರುತ್ತೆ. ಸೊ
ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಆಮೇಲೆ ಈರುಳ್ಳಿ ಹಾಕ್ಕೊಂಡು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಜಾಸ್ತಿ ಫ್ರೈ ಮಾಡ್ಕೊಂಡು ಟೊಮೆಟೊ ಹಾಕ್ಕೊಂಡಿಲ್ಲ, ಯಾಕಂದರೆ ಆಮೇಲೆ ಒಂಥರ ಈರುಳ್ಳಿ ಎಲ್ಲ ಬ್ರೌನಿಷ್ ಆಗೋಗುತ್ತೆ. ಸೊ ಅದಕ್ಕೆ ಮೀಡಿಯಮ್ಮಾಗಿ ಫ್ರೈ ಆದಾಗೆ ಟೊಮೆಟೊನ ಹಾಕ್ಕೊಳ್ತೀನಿ, ಎರಡು ಒಟ್ಟಿಗೆ ಫ್ರೈ ಆಗುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ, ಒಂದು 2 ನಿಮಿಷ ಬೇಯುತ್ತೆ. ಸೊ ನೋಡಿ ಈಗ ಅಲ್ಲಲ್ಲೇ ಎಣ್ಣೆ ಬಿಟ್ಕೊಂಡಿದೆ. ಸೊ ಈಗ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣದ ಪುಡಿ ಹಾಕ್ಕೊಂಡು ಅದಕ್ಕೆ ಹಾಗೆ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸಾಂಬಾರು ಪುಡಿ ಒಂದು ಸ್ವಲ್ಪ ಲೈಟಾಗಿ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಇಡ್ತಿರ್ತೀನಿ. ಒಂದು 2 ನಿಮಿಷ ಚೆನ್ನಾಗಿ ಎಣ್ಣೆ ಎಲ್ಲ ಬಿಡಬೇಕು ಫ್ರೆಂಡ್ಸ್. ಅದು ಅವಾಗ ಟೊಮೆಟೊ ಗೊಜ್ಜಂತೂ ಸಕ್ಕತ್ತಾಗಿರುತ್ತೆ. ಸೊ ನಾವು ರೈಸಿಗೆ ಮಾಡ್ಕೊಂಡಿದ್ವಿ, ನೀವು ಕೂಡ ಟ್ರೈ ಮಾಡಿ. ಸೊ ಫೈನಲಿ ಊಟ ಕೂಡ ಆಯಿತು. ಇಬ್ಬರು ಮಾತಾಡ್ಕೊಂಡು ಊಟ ಮುಗಿಸ್ಕೊಂಡ್ವಿ ಫ್ರೆಂಡ್ಸ್. ಯಾಕೆ ಅಂದರೆ ನಮ್ಮ ಬಾವಂದು ಈ ತಿಂಗಳಲ್ಲಿ ಬರ್ಡೇ ಇದೆ. ಸೊ ಲಾಸ್ಟ್ ಇಯರ್ ಬಂದಿದ್ದರು, ಬಟ್ ಈ ಇಯರ್ ಅವ್ರು ಇಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಆಮೇಲೆ ಮಾತಾಡ್ಕೊಂಡು ಬೇಜಾರಾಯಿತು ಅಂತ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆಗಿರುತ್ತೆ. ವ್ಲಾಗಲ್ಲಿ ಏನು ಮಾಡ್ತಿದ್ದೀನಿ, ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.